ಹಬ್ಬಕ್ಕೆ ಏನು ಸ್ವೀಟ್ ಮಾಡಬೇಕಂತ ಅನ್ಕೊತಾ ಇದ್ದೀರಾ? ಹಾಗಾದರೆ ಈ ಒಂದು ಸ್ವೀಟ್ ಮಾಡಿ, ಈ ಸ್ವೀಟ್ ಒಂದು 5 ರಿಂದ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನಿ ದುಬೈ 28. ಹಾಗಾದರೆ ಈ ಒಂದು ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಫ್ರೆಶ್ ಆಗಿರ್ತಕ್ಕಂಥ ಕೊಕೊನಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಫ್ರೆಶ್ ಆಗಿದೆ. ನಾನು ಇವಾಗ ತಾನೇ ಇದನ್ನು ಕಟ್ ಮಾಡಿದೆ. ಇವಾಗ ಅದನ್ನು ಈ ಕೊಬ್ಬರಿ ಇರ್ತಲ್ಲ, ಇದನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸಪ್ರೇಟ್ ಮಾಡಿಕೊಂಡು ಇದ್ರ ಮೇಲಿನ ಭಾಗ ಇರುತ್ತಲ್ಲ, ಬ್ರೌನ್ ಪಾರ್ಟ್ನೆಲ್ಲ ತಗೊಂಡು ಅದು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ನಾನು ಸಣ್ಣದಾಗಿ ಪೀಸಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೈಂಡರಲ್ಲಿ ಹಾಕಿ ಇದನ್ನು ಪೌಡರ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಕೋಕೋನಟ್ಗೆ ಇಷ್ಟು ಈ ರೀತಿ ಪೌಡರ್ ಎಲ್ಲ ಬಂದಿದೆ. ಇವಾಗ ನೀವು ಆ ಕೋಕೋನಟನ್ನು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಲ್ವಾ. ಅದಕ್ಕೆ ಇಲ್ಲಿ 1 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅದಾದಮೇಲೆ ಒಂದು 2 ಸ್ಪೂನಷ್ಟು ಚಿರೋಟ ರವೆ ಹಾಕೋತಾ ಇದ್ದೀನಿ. ಚಿರೋಟ ರವೆ ಹಾಕೋದ್ರಿಂದ ನಮಗೆ ಕ್ರಂಚಿನೆಸ್ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇಲ್ಲಿ 1 ಚಮಚವನ್ನು ಎಣ್ಣೆಯನ್ನು ಕಾಶಿ ಹಾಕೋತಾ ಇದ್ದೀನಿ. ಈ ಎಣ್ಣೆ ಹಾಕಿ ಕಾಶಿ ಹಾಕೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆಯನ್ನು ಕಾಶಿ ಹಾಕ್ಕೋಬೇಕು. ಇವಾಗ ಇನ್ನೊಂದು ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ನಾವು ನೋಡ್ಕೋಬೇಕು ಬೈಂಡಿಂಗ್ ಬರ್ತಾ ಇದ್ವಿ ಇಲ್ಲ ಅಂತ. ಬೈಂಡಿಂಗ್ ಬರ್ತಾ ಇದೆ ಅಂದಮೇಲೆ ನಾವು ಇವಾಗ ಸ್ವಲ್ಪನೇ ನೀರು ಹಾಕೊತ ನಾವು ಚಪಾತಿ ಮಾಡೋ ಕನ್ಸಿಸ್ಟೆನ್ಸಿಗೆ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಜಾಸ್ತಿ ನಾವು ಮೆತ್ತಗೆ ಮಾಡ್ಕೋಬಾರ್ದು. ಮೆತ್ತಗೆ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ್ಕೊಳ್ಳೋಕ್ಕೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಒಂದು ಸ್ವಲ್ಪ ನಾವು ಗಟ್ಟಿಯೆಲ್ಲ ಈ ಕಡೆ ಇದನ್ನು ಸಾಫ್ಟ್ ಅಲ್ಲ, ಆ ಮಧ್ಯಮದಲ್ಲಿ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ನಾವು ಎಣ್ಣೆಯನ್ನು ಅಪ್ಲೈ ಮಾಡ್ಕೊಂಡು ಇವಾಗ ಇದನ್ನು ನೆನೆಯೋಕ್ಕೆ ನಾವು ಬಿಡೋಣ. ಈ ನೆನೆಯೋದ್ರೊಳಗಾಗಿ ನಾನಿಲ್ಲಿ ಈ ಒಂದು 3 ಸ್ಪೂನಷ್ಟು ಬಿಳಿ ಎಳ್ಳಿದೆ ಈ ಪ್ಯಾನಲ್ಲಿ ಹಾಕ್ಕೊಂಡು ನಾನೀಗ ಲೋ ಫ್ಲೇಮ್ದಲ್ಲಿ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಕೆಂಪಾಗಬೇಕು. ಅದು ಕೆಂಪಾಗಿದೆ. ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಇದೆ ಅಲ್ವಾ, ಈ ಕೊಬ್ಬರಿಗೆ ನಾನಿಲ್ಲಿ 3 ಸ್ಪೂನಷ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಈ ಸ್ವೀಟನ್ನು ನೀವು ನಿಮ್ಮ ಅನುಸಾರಕ್ಕೆ ತಕ್ಕಂತೆ ನೀವು ಸ್ವೀಟನ್ನು ಸೇರಿಸ್ಕೋಬೋದು. ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ ಅದು ರೋಸ್ಟ್ ಮಾಡ್ಕೊಂಡಿದ್ದಿಲ್ವ ಎಳ್ಳನ್ನು, ಅದನ್ನು ಹಾಕೊಂಡಿಲ್ಲಿ ನಾನು ಚೆನ್ನಾಗಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಟೈಮ್ದಲ್ಲಿ ನೀವು ಒಂದು ಸ್ವಲ್ಪ ಡ್ರೈ ಫುಡ್ ಅದನ್ನು ಹಾಕೋಬೋದು. ನೀವು ಕಾಜು, ಒಂದು ಸ್ವಲ್ಪ ಬಾದಾಮಿ ಏನೆಲ್ಲ ಇರುತ್ತಲ್ಲ, ಅದು ಇಷ್ಟ ಆದರೆ ನಿಮ್ಗೆ ಹಾಕೋಬೋದು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲೊಂದು ಬಬಲಿಗೆ ಒಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀರಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ದಂಡೆ ಕಿನಾರಿಗೆಲ್ಲ ಹಚ್ಕೊಳಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಹಿಟ್ಟು ಕೂಡ ಇಲ್ಲಿ ನೆನೆದು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಒಂದು ಸತಿ ಈ ರೀತಿ ಚೆನ್ನಾಗಿ ಒಂದು ಸತಿ ಮಿದ್ಕೋಬೇಕು. ಇವಾಗ ನೋಡ್ತಾ ಇದ್ದಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇಲ್ಲಿ ನಾನು ಈ ರೀತಿ ಸಣ್ಣ ಉಳ್ಳೆಯನ್ನು ಮಾಡ್ಕೊಂಡಿದ್ದೀನಿ. ನಾವು ಯಾವ ಸೈಜಲ್ಲಿ ನಾವು ಏನೇನೆಲ್ಲ ಲಟ್ಟಿಸ್ತೇವೆ ಆ ಸೈಜಲ್ಲಿ ನಾವು ಉಳ್ಳೆನ ಮಾಡ್ಕೋಬೇಕು. ಅದರಲ್ಲಿ ಒಂದು ಉಳ್ಳೆಯನ್ನು ತೊಗೊಂಡು ನಾನು ನಿಮಗೆ ಇಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಲಟ್ಟಿಸ್ಬೇಕಾದ್ರೆ ಒಂದು ಎಲೆ ಇರುತ್ತಲ್ಲ, ಎಲೆ ಆಕಾರದಲ್ಲಿ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಓಲ್ ಸೇಪಲ್ಲಿ ರೌಂಡ್ ಸರ್ಕಲ್ ಸೇಪಲ್ಲಿ ಕೂಡ ಲಟ್ಟಿಸ್ತಾರೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ನೀವು ಲಟ್ಟಿಸ್ಕೋಬೋದು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಮಾಡಿ. ಈ ನಾನು ಓಲ್ ಸೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಓಕೆ, ಇದೇ ರೀತಿಯಲ್ಲಿ ನಾನು ಎಲ್ಲವನ್ನು ಎಲೆಯನ್ನು ಲಟ್ಟಿಸ್ಕೋತೀನಿ. ಇಲ್ಲಿ 2 ಲಟ್ಟಿಸ್ಕೊಂಡು ನಿಮಗೆ ತೋರಿಸ್ತೀನಿ. ಅದೇ ರೀತಿ ನಾನು ಇಲ್ಲಿ ಒಳಗೆ ಸ್ಟಫಿಂಗನ್ನು ಹಾಕ್ಕೊಂಡು ಕೂಡ ಇಲ್ಲಿ ನಾವು ಇದನ್ನು ಯಾವ ರೀತಿ ಫಿಲಪ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಯಾವುದೋ ಒಂದು ಮನೇನೋ ಪ್ಲೇಟೋ ಕಲ್ಲಿನ ಮೇಲೆನೋ ಹಾಕಿ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ. ನಾವು ನೀರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ವಲ್ಲ, ಅದನ್ನು ಇಲ್ಲಿ ಒಂದು ಸ್ವಲ್ಪ ಕಾಟನ್ ತೊಗೊಂಡು ಈ ರೀತಿ ನಾನು ಈ ಕಿನಾರಿಗೆಲ್ಲ ಚೆನ್ನಾಗಿ ಹಚ್ಕೋತಾ ಇದ್ದೀನಿ. 1 ಸೈಡ್ ಬೇಕಾದರೂ ಹಚ್ಕೋಬೋದು, ನೀವು 2 ಸೈಡ್ ಬೇಕಾದ್ರೂ ಹಚ್ಕೋಬೋದು. ಇವಾಗ ನಿಧಾನವಾಗಿ ನಾವು ಫೋಲ್ಡ್ ಮಾಡಿದ್ರೆ ಸಾಕು. ಇವಾಗ ನಾವು ಸ್ವಲ್ಪನೂ ಜಾಗ ಬಿಡ್ದೇ ಪ್ರೆಸ್ ಮಾಡ್ಕೋಬೇಕು. ಅಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂತಂದರೆ ಈ ರೀತಿ ಕೈಯಲ್ಲಿ ಎತ್ಕೊಂಡು ಈ ರೀತಿಯೂ ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ಎಣ್ಣೆಯಲ್ಲೇ ಹಾಕಿದಾಗ ಇದು ಬಾಯಿಯೆಲ್ಲ ಬಿಟ್ಕೋದಿಲ್ಲ, ಎಣ್ಣೆ ಕೂಡ ಹಾಳಾಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ರೀತಿ ನಾನು ಎಲ್ಲವನ್ನು ಇಲ್ಲಿ ಕರ್ಚಿಕಾಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ನಮ್ಮ ಕರ್ನಾಟಕ ಕಡೆ ಕರ್ಚಿಕಾಯಿ ಅಂತಾರೆ, ಮಹಾರಾಷ್ಟ್ರ ಕಡೆ ಎಲ್ಲ ಕರಂಜಿ ಅಂತಾರೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರಿಂದನೇ ಕರೀತಾರೆ. ಸೈಡಿಗೆ ನಾನು ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ. ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಎಣ್ಣೆನೂ ಕಾದಿದೆ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ಈ ರೀತಿ ನಾವು ಒಂದೊಂದಾಗಿ ಮಾಡಿರ್ತಕ್ಕಂಥ ಕರ್ಚಿಕಾಯನ್ನು ಎಣ್ಣೆಯಲ್ಲಿ ಬಿಡೋಣ. ಎಷ್ಟು ಹಿಡಿತೋ ಅಷ್ಟೇ ಹಾಕಿ, ಜಾಸ್ತಿ ಹಾಕಿ ನೀವು ಅಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ರೆ ಅದಕ್ಕೆ ಉಪ್ಪಕ್ಕೆ ಅನುಕೂಲ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಮೇಲೆ ಗುಳ್ಳಿ ಬರ್ತಾ ಇದೆ ಅಂತ, ಉಬ್ತಾ ಇದೆ ಅಂತಲೂ ನೀವು ನೋಡ್ಬೋದು. ಮೇಲಿನ ಭಾಗಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಈ ರೀತಿಯೂ ಕೆಂಪಾಗೋವರೆಗೇನೋ ಸ್ವಲ್ಪ ಬೇಯಿಸ್ಕೊಳ್ಳಿ. ಓಕೆ, ಇವಾಗ
ಒಂದು ಸತಿ ಇವಾಗ ಆಯ್ತಿನಾಗ ಅದೇ ರೀತಿ ಕೂಡ ನಾನು ಎಲ್ಲ ಕರ್ಜಿಕಾಯಿನೂ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಎಷ್ಟು ಕಲರ್ಫುಲ್ಲಾಗಿ, ಆಮೇಲೆ ಮೇಲ್ಗಡೆ ಎಲ್ಲ ಗುಳ್ಳೆ ಗುಳ್ಳೆ ಎಲ್ಲ ಬಂದಿದೆ ಅಲ್ವಾ. ತುಂಬಾ ರುಚಿ, ತುಂಬಾ ಟೇಸ್ಟಿ, ತುಂಬಾ ಈಸಿಯಾಗಿ 5ರಿಂದ 10 ನಿಮಿಷದಲ್ಲೇ ಪಟಾಪಟ ಅಂತ ಮಾಡ್ಕೊಂಡು ನಾವು ರೆಡಿ ಮಾಡ್ಕೋಬೋದು ಹಬ್ಬಕ್ಕೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನಿಲ್ಲಿ ಒಂದು ಕರ್ಜಿಕಾಯಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಸ್ಟಫಿಂಗು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು. ಓಕೆನಾ? ಹಾಗಾದರೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.